ಹಲೋ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಟು ಸಿಂಧು ನಾಚಿ ಫ್ಯೂಷನ್ಸ್. ಸ್ವಲ್ಪ ಸೌಂಡ್ ಡಿಸ್ಟರ್ಬೆನ್ಸ್ ಇರ್ಬೋದು, ನಾನು ಫ್ಲೈಟಲ್ಲಿ ಇದ್ದೀನಿ ಹಾಗಾಗಿ. ಬಟ್ ನನಗೆ ಟೈಮ್ ಇಲ್ಲ, ಹಾಗಾಗಿ ನಾನು ವಿಡಿಯೋನ ಇಲ್ಲಿಂದನೇ ಎಡಿಟ್ ಮಾಡ್ಕೊಂಡು ಬರ್ತಾ ಇದ್ದೀನಿ. ಸೊ ಇದು ಬಂದ್ಬಿಟ್ಟು ಡೇ 2 ಅಲ್ಲಿ ಡೇ 3ನಲ್ಲಿ ಅವ್ರ ಎಲ್ಲ ಟ್ರಕ್ಕಿಂಗ್ ಮುಗಿಸ್ಕೊಂಡು ಬಂದಿದ್ದವ್ರದ್ದು ನಾವು ಬೆಳಗ್ಗೆಯಿಂದ ಕಾಯ್ತಾ ಇದ್ವಲ್ಲ, ಆ ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನೋಡಿ, ಎಲ್ಲರೂ ಹೋಗೋವಾಗ ಹೇಗೆ ಹೋಗಿದ್ರು, ಇವಾಗ ಎಲ್ಲರೂ ಹೇಗೆ ಬರ್ದಿದ್ದಾರೆ ಅಂತ. ಫುಲ್ ಅಂದರೆ ಫುಲ್ ಟಯರ್ಡ್ ಆಗಿಬಿಟ್ಟಿದ್ದಾರೆ. ಓ ಮೈ ಗಾಡ್, ಅವ್ರು ಎಷ್ಟು ಅಂದರೆ ಆ್ಯಕ್ಚುಲಿ 1 ಡೇ ನೈಟ್ ಅಷ್ಟೇ ಉಳಿಬೇಕು ಅಂತ ಹೋಗಿದ್ದು. ಸೊ ನೆಕ್ಸ್ಟ್ ಡೇ ನೈಟ್ ಅದು ಅಲ್ಲಿ ಇರೋದಂಥದ್ದು ಏನಿರಲಿಲ್ಲ. ಬಟ್ ಆದರೆ ಇವ್ರೇನಾಗಿದೆ ಅಂದರೆ ಅಲ್ಲಿ ಡೀಪ್ ಫಾರೆಸ್ಟಲ್ಲಿ ಇದ್ದಿದ್ದರಿಂದ ತುಂಬ ತುಂಬ ಟಫೆಸ್ಟ್ ಆಗಿದಂತೆ. ಹಾಗಾಗಿ ಎಲ್ಲರೂ ಕೂಡ ಫುಲ್ ಅಂದರೆ ಫುಲ್ ಟಯರ್ಡ್ ಆಗಿಬಿಟ್ಟಿದ್ದಾರೆ. ಮಕ್ಕಳು ಎಲ್ಲಿ ಕೈ ಕೊಡ್ತಾರೆ ಅಂದ್ಕೊಂಡ್ವಿ, ಬಟ್ ಮಕ್ಕಳು ಕೈ ಕೊಟ್ಟಿಲ್ಲ. ಮಕ್ಕಳು ಚೆನ್ನಾಗೇ ಬಂದರು ಅಂತ ಹೇಳ್ತಾಯಿದ್ರು. ಸ್ವಲ್ಪ ಎಲ್ಲ ಅರ್ಧ ಟಯರ್ಡ್ ಆದರು, ಸ್ವಲ್ಪ ಸ್ಲೋ ಆಯಿತು, ಈ ಥರ ಎಲ್ಲ ಆಗಿ ಸ್ವಲ್ಪ 1 ಡೇ ಲೇಟೇ ಆಗೋಯ್ತು. ಅಂದರೆ ಅದು ಹೋಗಿದಂಥ ಪ್ಲೇಸ್ ತುಂಬ ಟಫೆಸ್ಟ್ ಇತ್ತು ಅಂತ ಹೇಳ್ತಾಯಿದ್ರು. ಹಾಗಾಗಿ ಸೊ ನಾವು ಎಲ್ಲರೂ ಸಂಜೆ ಬರೋವರೆಗೂ ಕಾಯ್ತಾ ಇದ್ವಿ. ಏನಪ್ಪ ಇವರು ಬರಲೇ ಇಲ್ಲ, ರಾತ್ರಿ ಬರಬೇಕಿತ್ತು, ಇವಾಗ ಮಧ್ಯಾಹ್ನ ಆದರೂ ಇನ್ನೂ ಏನು ವಿಷಯ ಸಿಗ್ತಾ ಇಲ್ವಲ್ಲ ಹೇಗೆ ಏನು ಅಂತ. ಬಟ್ ಬೇಗ ಬಂದರು. ಅಂದರೆ ನೆಟ್ವರ್ಕ್ ಇಲ್ಲದೆ ಇರೋ ಕಾರಣ ನಾವು ಅವ್ರನ್ನ ರೀಚ್ ಆಗೋಕ್ಕಾಗಿಲ್ಲ. ಬಟ್ ಎಲ್ಲರೂ ಸೇಫಾಗಿ ಚೆನ್ನಾಗಿ ಬಂದು ಎಲ್ಲರೂ ಆ ಟ್ರಕ್ಕಿಂಗಲ್ಲಿ ಆಗಿದ್ದ ಎಕ್ಸ್ಪೀರಿಯನ್ಸ್ನ ಒಂದು ಕಡೆಯಿಂದ ಹೇಳ್ಕೊಂಡು ಬರ್ತಾ ಇದ್ದಾರೆ. ಇಲ್ಲಿ ಎಲ್ಲರೂ ಫುಲ್ ಟೀಮು ಎಕ್ಸ್ಪೀರಿಯನ್ಸ್ನ ಹೇಳ್ಕೊತಾ ಇದ್ದಾರೆ. ಏನು ಮಾಡ್ಬೋದು ಅಂದರೆ ಅಲ್ಲಿ ಏನೇನು ಆಗಿತ್ತು, ಇನ್ನು ಹೇಗೆ ಮಾಡ್ಬೋದಾಗಿತ್ತು, ಎಷ್ಟು ಟಫ್ ಆಗಿದೆ ಅಂತ ಹೇಳ್ಬಿಟ್ಟು. ಆಮೇಲೆ ಅಲ್ಲಿ ಪ್ರಾಣಿಗಳೆಲ್ಲ ಸಿಕ್ಕಿದ್ವಾ ಅಂತ ಕೇಳಿದೆ. ಬಟ್ ಅಲ್ಲೆಲ್ಲ ಕಾಡೆಮ್ಮೆಗಳು ಈ ಥರ ಇದೆ ಅಂತ ಹೇಳಿದ್ರು. ಚೀತಾ ಎಲ್ಲ ಇದೆ ಅಂತ ಹೇಳ್ತಾಯಿದ್ರು. ಬಟ್ ಅದ್ರದ್ದೆಲ್ಲ ಪೂಪ್ ನೋಡ್ಕೊಂಡು ಬಂದಿದ್ದೀವಿ ಅಂತ ಹೇಳಿದ್ರು. ಬಟ್ ಯಾರೂ ಬಂದಿಲ್ಲ ಅಂದರು. ಬಟ್ ನಾನು ಹಾಗೂ ಕೇಳಿದೆ, ರಾತ್ರಿ ಎಲ್ಲ ಬಲ್ಗಿದಾಗ ಹೇಗೂ ನಿಮ್ಗೇನು ಭಯ ಆಗಲಿಲ್ವಾ ಏನು ಅಂತ ಕೇಳಿದೆ. ಅದಕ್ಕೆ ಇಲ್ಲ ಏನೂ ಭಯ ಆಗಿಲ್ಲ, ಫೈರ್ ಹಾಕ್ಬಿಟ್ಟು ಮಲಗಿರ್ತಾರಲ್ವ, ಸೊ ಆ ಪ್ರಾಣಿಗಳಿಗೂ ಭಯ ಇರುತ್ತೆ, ಬರಲ್ಲ ಅಂತ ಹೇಳ್ತಾಯಿದ್ರು. ಸೊ ತುಂಬ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಮಾಡಿದ್ದೀವಿ ಅಂತ ಹೇಳ್ತಾಯಿದ್ರು. ಆಮೇಲೆ ಡೇ 1 ಅದು ವೀಡಿಯೋಗಳ್ಸ್ ನೋಡಿ ಹೇಗಿದೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಬಿಕಾಸ್ ನಾನು ಹೋಗಿಲ್ವಲ್ಲ, ಹಾಗಾಗಿ ಅವರ ಅನುಭವಗಳನ್ನ ಕೇಳಿ ತಿಳ್ಕೊಂಡು ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಸೊ ತನ್ವಿ ಅವರೆಲ್ಲ ಇದೇ ಬಂಡೆ ಕಲ್ಲಲ್ಲಿ ಮಲಗಿದ್ದು ರಾತ್ರಿ ಪೂರ್ತಿ. ಹೇಳ್ತಾ ಇದ್ಲು ತನ್ವಿ, ಎಲ್ಲಿ ಬಿದ್ದೋಗ್ಬಿಡ್ಲಿಲ್ವೇನೆ ಅಂತ ಕೇಳಿದೆ. ಇಲ್ಲ ಮಾಮ್, ಚೆನ್ನಾಗಿ ಇತ್ತು ಅಂತ ಹೇಳ್ತಾಯಿದ್ರು. ಇದೇನು ಬಂಡೆಗಳು ಕಾಣಿಸ್ತಾ ಇದೆ, ಇದು ಬಂದುಬಿಟ್ಟು ಬೆಣ್ಣೆ ಹೊಳೆ ಅಂತ ಹೇಳಿಬಿಟ್ಟು ಇದು ಇದೆ. ಇಲ್ಲಿಂದ ಇದೆಲ್ಲ ಫುಲ್ಲು ಈ ಬಂಡೆಗಳೇನಿದೆಲ್ಲ ಫುಲ್ಲು ನದಿ ಅಂತೆ. ಇವಾಗ ಸಮ್ಮರ್ ಆಗಿರೋದ್ರಿಂದ ಫುಲ್ ಎಲ್ಲ ಡ್ರೈ ಆಗಿಬಿಟ್ಟಿದೆ, ಅದರ್ವೈಸ್ ಇಲ್ಲೆಲ್ಲ ಫುಲ್ ನೀರಿರುತ್ತೆ ಅಂತ ಹೇಳ್ತಾಯಿದ್ರು. ಆಮೇಲೆ ನೋಡಿದ್ರೆ ಎಲ್ಲ ಮಲಗೋಕ್ಕೂ ಎಲ್ಲ ಚೆನ್ನಾಗಿತ್ತು ಪ್ಲೇಸ್ ಅಂತ ಹೇಳಿದ್ರು. ಹುಡ್ಕೊಂಡು ಮಲಗಿದ್ವಿ ಅಂತ ಹೋಗಿ ದಿನ ರಾತ್ರಿ ಅನ್ನ ಸಾಂಬಾರು ರಸಮ್ ಎಲ್ಲ ಮಾಡಿದರು ಅಂತ ಹೇಳಿದ್ರು. ಇವರು ನನ್ನ ನಚಿ ಟ್ರಕ್ಕಿಂಗ್ ಟೀಮ್ ಅವರು ಇದ್ದಾರೆ. ಅವರು ಹಾಗೇ ಲೈಕ್ ಎಲ್ಲರೂ ಅಲ್ಲಲ್ಲೇ ಅಡುಗೆ ಎಲ್ಲ ಮಾಡಿ ಊಟ ಎಲ್ಲ ಮಾಡಿ ತುಂಬ ಚೆನ್ನಾಗಿ ಆ ನೈಟ್ನ ಸ್ಪೆಂಡ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಸೊ ಇದು ನೋಡಿ, ಇದೆಲ್ಲ ಫುಲ್ ತುಂಬ ಡೀಪಾಗಿರೋವಂಥ ಬಂಡೆ ಕಲ್ಲುಗಳ ಮಧ್ಯದಲ್ಲಿ ಇವರು ಟ್ರಕ್ಕಿಂಗ್ ಮಾಡಿದ್ದಾರೆ. ಮಕ್ಕಳೆಲ್ಲರಿಗೂ ಇದು ಫಸ್ಟು ಟೈಮ್ ಅಂತ ಹೋಗಿರೋದು. ಸೊ ನಾನು ತುಂಬ ಭಯ ಆಗಿದ್ದೆ, ಹೇಗೋ ಏನೋ ಅಂತ ಹೇಳ್ಬಿಟ್ರೆ. ತುಂಬ ಅಡ್ವೆಂಚರಸ್ ಆಗಿತ್ತು, ತುಂಬ ಚೆನ್ನಾಗಿತ್ತು ಅಂತ ಹೇಳ್ತಾಯಿದ್ರು. ಬಟ್ ನಾವು ಟ್ರಕ್ಕಿಂಗ್ ಮಾಡೋದ್ರಿಂದ ಎಷ್ಟು ಹೆಲ್ಪ್ ಆಗುತ್ತೆ ನೋಡಿ. ಮಕ್ಕಳುಗಳಿಗೆ ಒಂದು ಧೈರ್ಯ ಅನ್ನೋದು ಬರುತ್ತೆ ಮೇಯ್ನ್. ಆಮೇಲೆ ಇಂಡಿಪೆಂಡೆಂಟ್ ಆಗಿರ್ತಾರೆ. ಆಮೇಲಿಂದ ಈ ಟ್ರಕ್ಕಿಂಗ್ ಮಾಡೋದ್ರಿಂದ ಈ ಕಾರ್ಡಿಯೋವೆಜಲ್ಸ್ ಎಲ್ಲ ತುಂಬ ಚೆನ್ನಾಗಿ ಸ್ಟ್ರಾಂಗ್ ಆಗುತ್ತೆ ಅಂತ ಹೇಳ್ತಾರೆ. ಆಮೇಲಿಂದ ವಿಟಮಿನ್ ಡಿ ಇದೇನು ಪ್ರಾಬ್ಲಮ್ ಇರಲ್ಲ. ಆಮೇಲಿಂದ ಇಂಡಿಪೆಂಡೆಂಟ್ ಆಗಿರ್ತಾರೆ, ಮೇನ್ ಅವ್ರ ಕೆಲಸ ಅವ್ರು ಮಾಡ್ಕೋತಾರೆ. ಆ್ಯಂಡ್ ಮೋರ್ ಓವರ್ ಒಂಥರ ಕರೇಜ್, ಧೈರ್ಯ ಅನ್ನೋದೊಂದು ಬರುತ್ತೆ ಅಂತ ಹೇಳ್ಬೋದು. ಆಮೇಲಿಂದ ಹೇಗೆ ನಡ್ಕೊಬೇಕು. ಈ ಫಾರೆಸ್ಟಲ್ಲಿ ಇದ್ದಾಗ ಅಲ್ಲಿ ಏನೂ ಇರಲ್ಲ, ಬೇಸಿಕ್ ನೀಡ್ಸ್ ಅಷ್ಟೇ ಇರುತ್ತೆ. ಅಂದರೆ ನೀರು, ಆ ಥರ ಇಳ್ಕೊಳ್ಳೋಕೊಂದು ಮನೆ ಕೂಡ ಇರಲ್ಲ. ಆ ಬೇಸಿಕ್ ನೀಡಲ್ಲಿ ಇಲ್ಲ ಅಂದ್ರೂ ಹೇಗಿರ್ಬೋದು ಅನ್ನೋದನ್ನು ಈ ಜೀವನ ಇದನ್ನು ಕಲಿಸುತ್ತೆ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ನನಗೆ ನಚಿ ಟ್ರಕ್ಕಿಂಗ್ ಹೋಗ್ತಾರೆ ಅಂದರೆ ಮುಂಚೆ ತುಂಬ ಭಯ ಆಗ್ತಾಯಿತ್ತು. ಬಟ್ ಇತ್ತೀಚೆಗಂತೂ ನನಗದು ಭಯನೇ ಇಲ್ಲ. ಏಕೆಂದರೆ ಅಲ್ಲಿಂದ ಹೋಗ್ಬಿಟ್ಟು ಒಂಥರ ಹೆಲ್ತಿ, ಫಿಟ್ ಆ್ಯಂಡ್ ಫೈನ್ ಆಗಿರ್ತಾರೆ. ಈಗ ನಾವು ಮಾಮೂಲಿ ರೋಡಲ್ಲಿ ಓಡಾಡೋದೇ ಒಂದು ಬೇರೆ, ಬಟ್ ಇದು ಹತ್ತಿ ಇಳಿದು ಎಲ್ಲ ಮಾಡಿ ಒಂಥರ ಅಡ್ವೆಂಚರಸ್ ಆಗಿರುತ್ತೆ. ಅದೆಲ್ಲ ಆದಮೇಲೆ ನೀರಲ್ಲಿ ಅವರು ಬಿದ್ದಾಗ ಆಗೋ ಒಂದು ಖುಷಿನೇ ಬೇರೆ ಅಂತ ಹೇಳ್ಬೋದು.
ಆಲ್ಮೋಸ್ಟ್ ಒಂದು 20-25 ಕಿಲೋಮೀಟರ್ ಅವರು ಟ್ರಕ್ಕಿಂಗ್ ಮಾಡಿರೋದು. ಈ ಟ್ರಕ್ಕಿಂಗ್ ಮಾಡೋಕ್ಕೆ ಆಲ್ಮೋಸ್ಟ್ 2 ಡೇಸ್ 2 ನೈಟ್ಸ್ ತೊಗೊಂಡಿದ್ದಾರೆ. ಅಂದರೆ ನೈಟಲ್ಲಿ ಅವ್ರೇನೂ ಟ್ರಾವೆಲ್ ಮಾಡಿಲ್ಲ, ಮೀನ್ಸ್ ಏನೂ ಟ್ರಕ್ಕಿಂಗ್ ಮಾಡಿಲ್ಲ. ನೈಟಲ್ಲಿ ಒಂದು ಕಡೆ ಫೈರ್ ಹಾಕ್ಬಿಟ್ಟು ಒಂದು ಕಡೆ ಇರ್ತಾರೆ. ಬಟ್ ಡೇ ಟೈಮ್ ಎಲ್ಲ ಫುಲ್ಲು ಓಡಾಡಿದ್ದಾರೆ ಅಂತ ಹೇಳ್ತಾಯಿದ್ರು. ಈ ಬಂಡೆಕಲ್ಗಳ ಮಧ್ಯೆ ಇರೋದ್ರಿಂದ ಅವ್ರಿಗೆ ಸ್ವಲ್ಪ ಹತ್ತಿ ಇಳಿಯೋದ್ರಿಂದ ಮಾಡೋದ್ರಿಂದ ಸ್ವಲ್ಪ ಟಫ್ ಆಗ್ತಾಯಿತ್ತು ಅಂತ ಹೇಳಿದ್ರು. ಬಟ್ ಮಕ್ಕಳೆಲ್ಲ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ದಾರೆ. ನಾನು ಹಂಗೂ ಕೇಳಿದೆ ಅವರು ಮನೆಗೆ ಬಂದಾಗ, ಏನರಪ್ಪ ಇನ್ನೊಂದ್ಸಲ ಅಂತೂ ಹೋಗಲ್ಲ ಅಂತೀರಾ ಅಂದರೆ, ಇಲ್ಲ ಇವಾಗಲೇ ಇನ್ನೂ ಒಂದು ಟ್ರಕ್ಕಿಂಗ್ ಹಾಕ್ಲಿ ಅಣ್ಣ, ಇವಾಗಲೇ ಹೋಗೋಕ್ಕೆ ನಾವು ರೆಡಿ ಇದ್ದೀವಿ ಅಣ್ಣ, ಇನ್ನೊಂದು ಹಾಕಿ ಹೋಗೋಣ ಅಂತ ಹೇಳ್ತಾಯಿದ್ರು ನನ್ನ ಹಸ್ಬೆಂಡ್ಗೆ. ಆಯ್ತಪ್ಪ ಅಂತ ನೋಡಿ ನೈಟೆಲ್ಲ ಊಟ ಮಾಡಿದ್ದಾರೆ. ಆಮೇಲೆ ಇಲ್ಲಿ ನೋಡಿ ಟ್ರಕ್ಕಿಂಗಲ್ಲಿ ಮೇಯ್ನ್ ಏನು ವಸ್ತುಗಳನ್ನ ಅವರೇ ಎತ್ಕೊಬೇಕು. ಎಷ್ಟೇ ಹೆವಿ ಇರಲಿ ಇಲ್ಲದೆ ಇರಲಿ, ಸ್ನ್ಯಾಕ್ಸು ಇದೊಂದು ಐಡಿಯಾ ಬರುತ್ತೆ. ಇದೆಲ್ಲ ಈ ಟ್ರಕ್ಕಿಂಗಿಂದ ಒಳ್ಳೆ ಆಕ್ಯುಪ್ರೆಷರ್ ಆಗುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ಮೋರೋವರ್ ಇದನ್ನು ಟ್ರಕ್ಕಿಂಗ್ ಮಾಡೋದ್ರಿಂದ ಒಂಥರ ಫುಲ್ ಬಾಡಿ ಫಿಟ್ನೆಸ್ ಆಗುತ್ತೆ ಅಂತಲೇ ಹೇಳ್ಬೋದು. ನಾನು ನೆಕ್ಸ್ಟ್ ಟೈಮಿಂದ ನಾನು ಆ ಟೆಲಿಕಾಸ್ ಮಾಡಲೇಬೇಕು ಅಂದ್ಕೊಂಡಿದ್ದೀನಿ. ಏನೇ ಚಾಲೆಂಜಸ್ ಬರಲಿ, ಏನೇ ಆಗಲಿ ಒಟ್ಟಲ್ಲಿ ಮಾಡೋಣ ಅಂತ. ನೋಡಿ ನಾನು ಹೋಗಿಲ್ಲ ಅಂದ್ರೂ ಕಾಲು ನೋವು ಮಾಡಿಕೊಂಡು ವೀಲ್ ಚೇರಲ್ಲಿ ಓಡಾಡಿದ್ದೀನಿ 2 ದಿನ. ಸೊ ಹೋಗ್ಬಿಟ್ಟೆ ಹೋಗೋಣ ಇನ್ಮೇಲೆ ಅಂತ ನಾನು ಕೂಡ ಒಂದು ಧೈರ್ಯ ಮಾಡಿದ್ದೀನಿ. ನೋಡೋಣ, ನಾನು ಅಡ್ವೆಂಚರಸಾಗಿ ಮಾಡೋಕ್ಕೆ ನನಗೇನಿಲ್ಲ, ಬಟ್ ಅಲ್ಲಿಂದ ಬಂದಮೇಲೆ ಆಗೋ ಸೈಡ್ ಎಫೆಕ್ಟ್ಸ್ನ ನಾನು ನೋಡೋದಕ್ಕಾಗಲ್ಲ. ಸೊ ಹಾಗಾಗಿ ಅದಕ್ಕೋಸ್ಕರ ನಾನು ಒಂದು ಸ್ವಲ್ಪ ಹಿಂದೇಟ್ ಮಾಡ್ತೀನಿ. ಸೊ ಮಕ್ಕಳೆಲ್ಲ ಅಂತೂ ತುಂಬ ಎಂಜಾಯ್ ಮಾಡಿದ್ದಾರೆ ಅಂತ ಕೇಳ್ಪಟ್ಟೆ. ತುಂಬ ಸಂತೋಷ ಆಯಿತು. ಸೊ ಇದಾಗಿತ್ತು ಇವರ ಡೇ 2 ಆ್ಯಂಡ್ 3 ಟ್ರಕ್ಕಿಂಗ್ ಕ್ಲಿಪ್ಪಿಂಗ್ಸು. ಸೊ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ನೀವು ಕೂಡ ಈ ಟ್ರಕ್ಕಿಂಗ್ ಗ್ರೂಪ್ ಅವ್ರನ್ನ ಕನೆಕ್ಟ್ ಆಗ್ಬೋದು. ಅಂದರೆ ನಮ್ಮ ನಚಿದು ಟ್ರಕ್ಕಿಂಗ್ ಗ್ರೂಪ್ ಬಂದ್ಬಿಟ್ಟು ಆಲ್ಮೋಸ್ಟ್ ಒಂದು 15 to 16 ಇಯರ್ಸ್ ಹಳೇ ಅದು ಟೀಮೇ ಇದು. ಬಟ್ ಇವ್ರು ಹೋಗಿದ್ದಂಥ ಪ್ಲೇಸ್ ಬಂದುಬಿಟ್ಟು ಸಿರಿಮನೆ ಅಂತ ಹೇಳಿಬಿಟ್ಟು ಬರುತ್ತೆ, ಅಲ್ಲಿ ಅವರು ಹೋಗಿದ್ದು. ಸೊ ಅವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ಏನಾದರೂ ಬೇಕಾದ್ರೆ ನನಗೆ DM ಮಾಡಿ ಮೆಸೇಜ್ ಮಾಡಿ ನಾನು ನಿಮಗೆ ಅವ್ರ ಡೀಟೇಲ್ಸ್ನ ಕಳಿಸ್ಕೊಡ್ತೀನಿ, ಯಾರಾದರೂ ಇಂಟ್ರೆಸ್ಟ್ ಇದ್ದರೆ. ಸೊ ತುಂಬ ನಮ್ಮನ್ನ ಚೆನ್ನಾಗಿ ನೋಡಿಕೊಂಡ್ರು ಅಂತ ಹೇಳ್ಬೋದು. ಆಲ್ಮೋಸ್ಟ್ ನಮಗೂ ಎಲ್ಲೆಲ್ಲಿ ಬೇಕು ಆ ಕಡೆ ಕರ್ಕೊಂಡೋದ್ರು. ಟ್ರಕ್ಕಿಂಗ್ ಹೋಗಿರೋರ ಜೊತೆಗೂ ಕೂಡ ಒಬ್ಬರು ಗೈಡ್ನ ಕಳಿಸಿದ್ರು. ಅಲ್ಲೂ ಕೂಡ ಅವ್ರಿಗೆ ಎಲ್ಲ ರೀತಿಯಾದಂಥ ಮೀನ್ಸ್ ತುಂಬ ಚೆನ್ನಾಗಿ ವ್ಯವಸ್ಥೆ ಮಾಡಿದರು ಅಂತ ಹೇಳ್ಬೋದು. ವ್ಯವಸ್ಥೆ ಅಂದರೆ ಇವರೆಲ್ಲ ಕ್ಯಾರಿ ಮಾಡಿರ್ತಾರೆ, ಬಟ್ ಅದನ್ನು ಹೇಗೆ ಗೈಡ್ ಮಾಡಬೇಕು ಅನ್ನೋದನ್ನು ಅವರು ತುಂಬ ಚೆನ್ನಾಗಿ ಗೈಡ್ ಮಾಡಿದ್ರು ಅಂತ ಹೇಳ್ಬೋದು. ಸೊ ನಾನು ಆಗಲೇ ಹೇಳ್ದಂಗೆ ಬಂದವ್ರ ಹತ್ರ ಎಲ್ಲ ಕೇಳ್ಕೊಳ್ತಾ ಇದ್ದೆ, ಹೇಗಿತ್ತು ಫೀಡ್ಬ್ಯಾಕು ಹೇಳಿ ಅಂತ ಕೇಳಿಬಿಟ್ಟು ಅದನ್ನು ಹೇಳ್ತಾ ಇದ್ದಾರೆ. ಮಕ್ಕಳಂತೂ ಫುಲ್ ಖುಷಿಯಾಗ್ಬಿಟ್ಟಿದ್ದಾರೆ. ಹಿಂಗೆ ಅಂತ ಹೇಳಿ ಟಯರ್ಡ್ ಆಗಿದ್ದಾರೆ, ಅವ್ರು ಆಲ್ರೆಡಿ ತುಂಬ ಟಯರ್ಡ್ ಆಗಿದ್ದಾರೆ. ಬಟ್ ಸ್ಟಿಲ್ ಅವ್ರು ಇನ್ನೊಂದು ಸಲ ಹೋಗೋಕ್ಕೆ ರೆಡಿ ಆಗಿದ್ದಾರೆ. ಎಲ್ಲರೂ ಬಂದು ಫ್ರೆಶನ್ ಅಪ್ ಆಗ್ತಾ ಇದ್ದಾರೆ. ನಾನು ಎಲ್ಲರೂ ಫೀಡ್ಬ್ಯಾಕ್ ಕೇಳ್ತಾ ಇದ್ದೆ, ಅವರೆಲ್ಲ ಅಂತೂ ಅನುಭವ ಅಂತೂ ಹೇಳ್ತಾ ಇದ್ದಾರೆ. ಅಡ್ವೆಂಚರಸ್ ಮುಗಿಸ್ಬಿಟ್ಟಿದ್ದೀರಾ? ನಾವು ರಿವರ್ ಬ್ಯಾಂಕ್ ಮೇಲೂ ಹೋದ್ವಿ, ಫಾರೆಸ್ಟ್ ಅಲ್ಲೂ ಆಯಿತು, ಮರಳು ಮೇಲೂ ಆಯಿತು. ಓ ಮೈ ಗಾಡ್, ಸಚ್ ಎ ಅಡ್ವೆಂಚರಸ್ ಕಿಡ್ಸ್. ಹೆಂಗಿತ್ತಪ್ಪ? ನನ್ನ ಹಿಂದೆ ಟೆನ್ಷನ್ ಆಗಿಬಿಟ್ಟಿತ್ತು. ನನ್ನ ಹಿಂದೆ ಯಾರ್ಯಾರು ಹೋಗಲ್ಲ ಅಂತ ಅನ್ಕೊಂಡಿದ್ರು ಅವರವರೇ. ಹೌದಾ? ತನ್ವಿನಾ? ನಾನು ತನ್ವಿನೇ ಹೋಗಲ್ಲ ಅನ್ಕೊಂಡಿದ್ದು. ನನಗೆ ಕಾನ್ಫಿಡೆನ್ಸ್ ಇದ್ದಿದ್ದು, ಆ್ಯಕ್ಚುಲಿ ನನಗೆ ಕಾನ್ಫಿಡೆನ್ಸ್ ಇದ್ದಿದ್ದೆ ನಿನ್ನೊಬ್ಳು ಮೇಲೆ. ವೈ? ಬಿಕಾಸ್ ನನಗೆ ನೀನು ಕರಾಟೆ ಮಾಡ್ತೀಯಲ್ಲ, ನೀನು ಆಮೇಲೆ ಹತ್ತಿಯೆಲ್ಲ ಅಭ್ಯಾಸ ಇರೋದ್ರಿಂದ ಬಂಡೆಕಾಲೆಲ್ಲ ಹತ್ತೋದಕ್ಕೆಲ್ಲ ನೀನು ಫಿಟ್ ಹೋಗ್ತೀಯಾ ಇತ್ತು. ನಂಗೆ ಇವ್ರು 3 ಜನದ ಮೇಲೂ ಡೌಟ್ ಇದ್ದಿದ್ದು. ಯಾರ್ಯಾರು ಹೇಳ್ತಾ ಇದ್ದಲ್ಲ ಹೋಗಲ್ಲ ಅಂತ ಅಂದ್ಬಿಟ್ಟು ಬೆಳಿಗ್ಗೆ ನನ್ನ ಕಾಲು ಏನಾಯ್ತಂದ್ರೆ ಎಲ್ಲಿ ಹೋಗುತ್ತೆ ಕಾಲು ಅಲ್ಲಿ ಇಡ್ತಾ ಇದೆ ಕಾಲಲ್ಲಿ ಎಲ್ಲ ಫುಲ್ಲು. ಸ್ವಲ್ಪ ನಿಧಾನ. ಆಮೇಲೆ 9:15 ಇಂದ ಸ್ಟಾರ್ಟ್ ಮಾಡಿ 12:45. ಯಾರು ನಿಲ್ತಾ ಇಲ್ಲ ಪಾಪ ಇವಳು. ನಾವು ಕಳ್ಸಿಲ್ಲ.
ಹೇಳಿದ್ರು ಯಾರು ಇಷ್ಟ ತನಕ ಇಲ್ಲಿ ಬಂದೇ ಇಲ್ಲ ಅಂತ ಹೇಳಿದ್ರು. ಟಫ್ ಅದೇ ಹೇಳಿದ್ರು, ಟಫೆಸ್ಟ್ಗೆ ಮಕ್ಳುಗಳು ಬೇರೆ ಹೋಗ್ಬಿಟ್ಟಿದ್ದಾರೆ ಅದು ಅಂತ, ಅದನ್ನು ಅವರು ಅದನ್ನೇ ಹೇಳಿದ್ರು. ಒಳ್ಳೇದೇ ಆಯ್ತು ಬಿಡಿ ಫಸ್ಟ್ ಟೈಮ್ ಟಫೆಸ್ಟ್ ಮಾಡ್ಬಿಟ್ಟು ನಿಮ್ಗೆ ನೆಕ್ಸ್ಟ್ ಎಲ್ಲ ಈಸಿ. ಏನ್ ಗೊತ್ತಾ ಅರ್ಥ ಆಗುತ್ತೆ ನಿಮ್ಮ ಪರಿಸ್ಥಿತಿ ಅದು ಆಕ್ಚುಲಿ, ಯಾಕೆಂದ್ರೆ ಅದಲ್ಲ, ಅದು ಹೋಗ್ತಾ ನಿಮ್ಮ ಸ್ಥಾನದಲ್ಲಿ ನೀವು ಇಲ್ಲಿ ಕೂತಿರ್ತೀರ, ನಿಮ್ಗೆ ಅಲ್ಲಿ ಪರಿಸ್ಥಿತಿ ಏನು ಅಂತ ಗೊತ್ತಿರಲ್ಲ. ಬಟ್ ನಾವು ಅಲ್ಲಿ ಆರಾಮಾಗಿರ್ತೀವಿ, ನಮ್ಮ ಪರಿಸ್ಥಿತಿ ಏನು ಅಂತ ನಿಮ್ಗೆ ಗೊತ್ತಿರಲ್ಲ. ಅಲ್ಲ ಅಲ್ಲ ನಿಮ್ಗೆ ಅಲ್ಲಿ ಯಾವ್ದು ವೈಲ್ಡ್ ಅನಿಮಲ್ಸ್ ಏನೂ ಸಿಕ್ಕಿಲ್ಲ ಅಲ್ಲ ಸದ್ಯ? ಅದೇ ಪೂಪ್ ಏನೋ ನೋಡಿದ್ವಿ ಅಂತ ಹೇಳ್ತಾ ಇದ್ರಿ ಇವ್ರು, ಅದ್ರದ್ದು. ಹಾ, ಪೂಪ್ ನೋಡ್ಕೊಂಡ್ ಬಂದ್ವಿ ಅದ್ರದ್ದು. ಹಾ, ಗಿವ್ ಅಪ್ ಮಾಡಕ್ಕೂ ಆಗಲ್ಲ, ಯು ಡೂ ಅಂಡ್ ಡೇ ಅಂತ. ಮತ್ತೆ ನಿಮಗೆ ಅಲ್ಲಿ ನಿಮಗೆ ಎಷ್ಟು ದೂರ ಬಂದ್ರೆ ಸಿಗುತ್ತೆ, ಅಥವಾ ಯಾರಾದ್ರೂ ಹೋಗಿದ್ರೆ ಆ ರೂಟಲ್ಲಿ ಅದೆಲ್ಲ ನಿಮ್ಗೆ ಗೊತ್ತಿರುತ್ತೆ, ನಿಮ್ಗೆ ಇಲ್ಲ ಅಂದ್ರೆ ಗೊತ್ತಿರೋಲ್ಲ. ಇಲ್ಲಿ ನೀವೇ ಫಸ್ಟ್ ಆಗಿ ಹೋಗಿರೋದ್ರೆ ನಿಮಗೆ ಗೊತ್ತಾಗಿಲ್ಲ ಅದೇ ಎಷ್ಟು ಇದೆ ಇನ್ನ ಅಂತ. ಅವ್ರು ಹೇಳ್ತಿದಾರಲ್ವಾ, ಮುಂದೆ ಇಂತ ಹೋಗಿಲ್ಲ, ಮುಂದೆನೂ ಹಿಂದೆನೂ ಹೋಗಿಲ್ಲ, ಮುಂದೆನೂ ಬರಲ್ಲ ಅಂತ. ಎಲ್ಲಾರ್ಗು ಬಂದ ಟ್ರಕ್ಕಿಂಗ್ ಮುಗಿಸ್ ಬಂದವ್ರದ್ದೆಲ್ಲರಿಗೂ ಎಕ್ಸ್ಪೀರಿಯನ್ಸ್ ನೀವೇ ಕೇಳಿದ್ರಲ್ಲ ಹೇಗಿತ್ತು ಅಂತ ಹೇಳಿಬಿಟ್ಟು ತುಂಬ ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು. ಇವನ್ ಮಕ್ಕಳಂತೂ ಫುಲ್ ಎಕ್ಸೈಟೆಡ್ ಆಗಿ ಹೇಳಿದ್ರು. ನನಗೆ ಅವರು ಟೆನ್ಷನ್ ಆಗಿತ್ತು, ಏಕೆಂದರೆ ಅವರೆಲ್ಲ ಈ ಥರದ್ದೆಲ್ಲ ಫಸ್ಟ್ ಟೈಮ್ ಹೋಗಿರೋದು. ನಾನು ಆಗಲೇ ಹೇಳ್ದಂಗೆ ನಾನು ಅವ್ರದ್ದೇ ತುಂಬ ಆಯಿತು, ಬಟ್ ಅವ್ರು ಬಂದು ಹೇಳ್ದಾಗ ಒಂದು ಸಮಾಧಾನ ಆಯಿತು. ಅದರಲ್ಲಿ ಎಸ್ಪೆಷಲಿ ನನ್ನ ತನ್ವಿ ಅಂತೂ ಇದೆಲ್ಲ ಮಾಡೋದೇ ಇಲ್ಲ ಅಂದ್ಕೊಂಡಿದ್ದೆ. ತುಂಬ ಸಲ ಅವ್ರ ಅಪ್ಪ ಅವಳನ್ನ ಕರ್ಕೊಂಡೋಗಿ ಅಂತ ನಾನು ಹೇಳಿದಾಗ ಅವ್ರು ತುಂಬ ಸಲ ಅವ್ರು ಬೇಡ, ಅವಳು ಆಗಲ್ಲ ಅಂತ ಹೇಳಿದರು. ಬಟ್ ಈ ಸಲ ಅವ್ರು ಹೇಳಿದ್ದು ನೋಡ್ಬಿಟ್ಟು ಇನ್ಮೇಲೆ ಕಳಿಸ್ಬೋದು ನನ್ನ ಮಗಳನ್ನ ಅಂತ ಅನಿಸ್ತು. ಸೊ ನಾವೆಲ್ಲ ನೈಟ್ ನಮಗೆ ಬಸ್ಸು 10 o'clock ಇತ್ತು. ಸೊ ಎಲ್ಲರೂ ಫ್ರೆಶ್ ಅಪ್ ಆಗಿ ಊಟ ಮಾಡಿ ಹೊರಟ್ವಿ. ಸೊ ನೀವು ಈ ಟ್ರಕ್ಕಿಂಗ್ ಪ್ಲೇಸ್ಗೆ ಬರಬೇಕಂದ್ರೆ ಇದು ಬಂದುಬಿಟ್ಟು ಶಿರಸಿ ಸಿದ್ದಾಪುರ ಮಿಡ್ಡಲ್ಲಿ ಹೆಗ್ಗರಣೆ ಅಂತ ಬರುತ್ತೆ, ಅಲ್ಲಿ ಇವ್ರದ್ದು ಸೀತಾತಳಿ ಅಂತ ಒಂದು ಪ್ಲೇಸ್ ಬರುತ್ತೆ, ಅಲ್ಲಿದೆ. ಸೊ ನೀವು ಸಿರಿಮನೆ ಅಂತ ಹಾಕಿದ್ರೆ ಸಾಕು, ನಿಮಗೆ ಇವ್ರದ್ದು ಲೊಕೇಶನ್ ಚೆನ್ನಾಗಿ ಬರುತ್ತೆ. ಇವರು ಎಲ್ಲ ಟ್ರಕ್ಕಿಂಗ್ನ ಕಂಡಕ್ಟ್ ಮಾಡ್ತಾ ಇರ್ತಾರೆ, ಇವ್ರದ್ದೇ ವೆಬ್ಸೈಟ್ ಇದೆ. ಸೊ ಗೈಡ್ ಕೂಡ ಇರ್ತಾರೆ ನಿಮಗೆ ಟ್ರಕ್ಕಿಂಗ್ ಮಾಡೋರಿಗೆ. ಸೊ ನೀವು ಕೂಡ ಇವ್ರ ಜೊತೆ ಹೋಗ್ಬಿಟ್ಟು ಬರ್ಬೋದು. ಸೊ ಇದಾಗಿತ್ತು ನನ್ನ ಡೇ 1 ಡೇ 2 ಲಾಗ್. ಹೇಗಿತ್ತು ಶಿರಸಿ ಸಿದ್ದಾಪುರ ಟ್ರಕ್ಕಿಂಗ್ ಲಾಗ್. ನಾವೆಲ್ಲ ಯಾಣ ಆ ಥರ ಎಲ್ಲ ಹೋಗಿ ಎಂಜಾಯ್ ಮಾಡಿದ್ವಿ. ಸೊ ಇವರೆಲ್ಲ ಟ್ರಕ್ಕಿಂಗ್ ಹೋಗಿ ಡೀಪ್ ಫಾರೆಸ್ಟಲ್ಲಿ 2 nights ಕಳೆದ್ಬಿಟ್ಟು ಬಂದಿದ್ದಾರೆ. ಸೊ ಚೆನ್ನಾಗಿತ್ತು ಅಂತ ಹೇಳ್ತಾಯಿದ್ರು. ಸೊ ನಮ್ಮ ಅನುಭವಗಳನ್ನೂ ಹೇಳಿದ್ದೀವಿ. ಸೊ ನೀವು ಕೂಡ ಸಮ್ಮರ್ ಹಾಲಿಡೇಸಿನ 1 more month ಇದೆ, ನೀವು ಕೂಡ ಹೋಗೋದಾದರೆ ಈ ಪ್ಲೇಸ್ಗೆ ಹೋಗಿ ಒಂದು ನೇಚರ್ನ ಎಂಜಾಯ್ ಮಾಡ್ಕೊಂಡು ಬನ್ನಿ ಅಂತ ಹೇಳ್ತೀನಿ. ಸೊ ಇದಾಗಿತ್ತು ನನ್ನ ಇವತ್ತಿನ ಲಾಗ್. ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.